ಹೊನ್ನಾವರ ತಾಲೂಕಾ ಒಕ್ಕಲಿಗರ ಸಂಘ ಹಾಗೂ ಭೈರವಿ ಮಹಿಳಾ ಸಹಕಾರಿ ಸಂಘದ ನೇತೃತ್ವದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೆಳಗನೂರಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಆದಿಚುಂಚನಗಿರಿ ಶಾಖಾಮಠ ಕುಮಟಾದ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಕೆಂಪೇಗೌಡರು ಕೇವಲ ಒಕ್ಕಲಿಗ ಸಮಾಜಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯದ ಏಳಿಗೆಗೆ ಕೊಡುಗೆ ನೀಡಿದ ಕಾರಣ ಇಂದಿಗೂ ಸಮಾಜ ಅವರನ್ನು ಸ್ಮರಿಸುತ್ತಿದೆ. ಬುದ್ಧ, ಬಸವಣ್ಣ, ಮಹಾವೀರ, ಗುರುನಾನಕ, ಶಂಕರಾಚಾರ್ಯ, ನಾರಾಯಣ ಗುರು, ಕೆಂಪೇಗೌಡರಂತಹ ಮಹಾತ್ಮರ ಸ್ಮರಣೀಯ ಕಾರ್ಯಕ್ರಮಗಳು ಒಂದೊಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಸಮುದಾಯಗಳು ಆಚರಿಸುವಂತೆ ಅವರ ಪ್ರೇರಣೆ ಪಡೆಯುವಂತಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ನಿಕಟಪೂರ್ವ ಸಚಿವ ಭಟ್ಕಳ ಹೊನ್ನವರ ಶಾಸಕ ಮಂಕಾಳು ವೈದ್ಯ ಮಾತನಾಡಿ, ಕೆಂಪೇಗೌಡರಂತೆ ಸಮಾಜಕ್ಕೆ ಬೇಕಾದವರಾಗಿ ಬದುಕಿದಾಗ ಬದುಕಿಗೆ ಸಾರ್ಥಕತೆ ದೊರೆಯುತ್ತದೆ. ಸಮುದಾಯದ ಪ್ರೇರಣೆಯಾಗಿರುವ ಕೆಂಪೇಗೌಡರ ಆದರ್ಶಗಳು ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿ. ನಿಮ್ಮ ಜೊತೆ ನಾನು ಯಾವತ್ತೂ ಇರುತ್ತೇನೆ. ನಮ್ಮ ಸರ್ಕಾರದ ಬೆಂಬಲವೂ ಇರುತ್ತದೆ ಎಂದು ಭರವಸೆ ನೀಡಿದರು. ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% ಮತ್ತು ದ್ವಿತೀಯ ಪಿಯುಸಿಯಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ 75 ವಿದ್ಯಾರ್ಥಿಗಳಿಗೆ ನಗದು ಪಾರಿತೋಷಿಕ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಅಭಿನಂದಿಸಲಾಯಿತು. ತಾಲೂಕಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ತಿಮ್ಮಪ್ಪ ಜಿ ಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಆರಂಭದಲ್ಲಿ ಕೆಂಪೇಗೌಡರ ಜೀವನ ಮತ್ತು ಸಾಧನೆಯ ಕುರಿತು ಖ್ಯಾತ ವಾಗ್ಮಿ ಶಿಕ್ಷಕರಾದ ವಿಷ್ಣು ಪಟಗಾರ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಗಣಪಯ್ಯ ಕನ್ಯಾಗೌಡ ಮೊಗಳಿ, ಕೃಷ್ಣ ಜಟ್ಟಿಗೌಡ ಮಾವಿನಕುರ್ವ, ಅಣ್ಣಪ್ಪ ನಾಯಕ್ ಮಂಕಿ, ಶಾಂತಿ ಮಹಾದೇವಗೌಡ ಕಲಕೇರಿ, ಮಾಬ್ಲಾಗೌಡ ಕಲಕೇರಿ, ಜಿಜಿ ಶಂಕರ್, ವಾಸು ಗೌಡ ತಾಲಗೌಡ, ಮಂಜು ಜಟ್ಟಿಗೌಡ ಕಳಸನಮಟೆ, ತಿಮ್ಮಪ್ಪ ಮಂಜು ಗೌಡ ಹೊಳ್ಳಕುಳಿ, ಹರೀಶ್ ಗೌಡ ಕೆರವಳ್ಳಿ, ಮಂಜುಳಾ ಗೌಡ ಪಡಕುಳಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಭೈರವಿ ಮಹಿಳಾ ಸಹಕಾರಿಯ ನಿರ್ದೇಶಕರು ಪ್ರಾರ್ಥಿಸಿದರು. ದಯಾನಂದ ಗೌಡ ಸ್ವಾಗತಿಸಿ ಪಾಲಚಂದ್ರ ಗೌಡ ವಂದಿಸಿದರು. ಲಕ್ಷ್ಮೀಕಾಂತ ಗೌಡ ನಿರೂಪಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.